ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರು ಮಾಡಕ್ ಹೋಗ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ನ ಕೊಡ್ತೀನಿ. ಸೊ ಬೇಸಿಕಲಿ ಇದರ ಆಫೀಸ್ ಎಲ್ಲಿ ಬರುತ್ತೆ ಅಂದ್ರೆ ಪರಿಸರ ಭವನ 1ರಿಂದ 5ನೇ ಮಡಿಗಳು, ನಂಬರ್ 49, ಚರ್ಚ್ ಸ್ಟ್ರೀಟ್, ಬೆಂಗಳೂರು. ಸೊ ಇಲ್ಲಿ ಈ ಆಫೀಸ್ ಇದೆ. ಸೊ ಇವರು ಸ್ವಲ್ಪ ರೆಕ್ರೂಟ್ಮೆಂಟ್ ನ ಮಾಡಕ್ ಹೋಗ್ತಿದ್ದಾರೆ. ಸೊ ಇನ್ನೂ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ. ಅಫಿಷಿಯಲ್ ನೋಟಿಫಿಕೇಶನ್ ಬಂದಾಗ ತಿಳಿಸ್ಕೊಡ್ತೀನಿ. ಹಾಗೆ ಸದ್ಯಕ್ಕೆ ಇವರು ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ನೋಡೋಣ. ಸೊ ಇದನ್ನ ನೋಡೋದಾದ್ರೆ 10 ನವೆಂಬರ್ 2025 ಈ ನೋಟಿಫಿಕೇಶನ್ ಬಿಟ್ಟಿರೋದು. ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಸಹಾಯಕ ಪರಿಸರ ಅಧಿಕಾರಿ, ಉಳಿಕೆ ವೃಂದ 80, ಸ್ಥಳೀಯ ವೃಂದ 2, ಒಟ್ಟು 82 ಪೋಸ್ಟ್ಗಳು. ಇನ್ನು ಸಹಾಯಕ ವೈಜ್ಞಾನಿಕ ಅಧಿಕಾರಿ, ಉಳಿಕೆ ವೃಂದ 10, ಸ್ಥಳೀಯ ವೃಂದ ರೆಕ್ರೂಟ್ಮೆಂಟ್ ಮಾಡ್ತಿಲ್ಲ, ಒಟ್ಟು 10 ಪೋಸ್ಟ್ಗಳು ಖಾಲಿ ಇದೆ. ವೈಜ್ಞಾನಿಕ ಸಹಾಯಕ, ಉಳಿಕೆ ವೃಂದ 22, ಸ್ಥಳೀಯ ವೃಂದ 1, ಒಟ್ಟು 23 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಕಾನೂನು ಸಹಾಯಕಕ್ಕೆ ಉಳಿಕೆ ವೃಂದ 3, ಸ್ಥಳೀಯ ವೃಂದ ಇಲ್ಲ, ಒಟ್ಟು 3. ಪ್ರಥಮ ದರ್ಜೆ ಸಹಾಯಕ, ಉಳಿಕೆ ವೃಂದ 4, ಸ್ಥಳೀಯ ವೃಂದ 0, ಒಟ್ಟು 4. ಇನ್ನು ದ್ವಿತೀಯ ದರ್ಜೆ ಸಹಾಯಕಗೆ ಉಳಿಕೆ ವೃಂದ 27, ಸ್ಥಳೀಯ ವೃಂದ 3, ಟೋಟಲ್ 30 ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಉಳಿಕೆ ವೃಂದದಲ್ಲಿ ನೋಡೋದಾದ್ರೆ 146, ಸ್ಥಳೀಯ ವೃಂದದಲ್ಲಿ 6, ಟೋಟಲ್ 152 ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಸೊ ಇನ್ನು ಅಫಿಷಿಯಲ್ ಆಗಿ ಇವರು ಯಾವಾಗ ಅಫಿಷಿಯಲ್ ನೋಟಿಫಿಕೇಶನ್ ಮಾಡ್ತಾರೆ, ಯಾವಾಗ ಅಪ್ಲಿಕೇಶನ್ ಹಾಕೋಕೆ ಶುರು ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿ ಇನ್ನೂ ಕೊಟ್ಟಿಲ್ಲ. ಅದು ಅಫಿಷಿಯಲ್ ನೋಟಿಫಿಕೇಶನ್ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಈ ಡಿಪಾರ್ಟ್ಮೆಂಟ್ಗೆ ವರ್ಕ್ ಮಾಡಬೇಕು ಅಂತ ಇದ್ದೀರಾ ಅವರು ಪ್ರಿಪೇರ್ ಆಗ್ತಾ ಇರಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಿಟ್ಟಾಗ ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ಎಕ್ಸಾಮ್ನ ಬರೆದು ಇದಕ್ಕೆ ಹೋಗ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.